ಏನ್ ಮಾಡೋದು? ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಏನ್ ಮಾಡೋದು ಇವಾಗ? ಈಗ ನಿನ್ಗೆ ಹೆದರಿಕೆ ಆಗ್ತಿದ್ಯಾ? ಆಗ್ಲೇ ನಾನು ಹೇಳಿದ್ರೆ ನಾಟಕ ಆಡ್ತಿದ್ದೀನಿ ಅಂದೆ. ಹಾವು ಇಲ್ಲ ಚೇಳು ಇಲ್ಲ ಅಂದೆ. ಈಗ ಕಾಣಿಸ್ತಿದ್ಯಾ? ಈಗ ಮೈ ನಡಕ್ತಿದ್ಯಾ? ಈಗ ಜೀವ ಪದುರ್ಗುಡ್ತಿದ್ಯಾ? ಜೀವ ಎದುರ್ಕೊಂಡು ಮುಲ ಮುಲ ಅನ್ನೋದು ಹೇಗೆ ಅಂತ ಈಗ ಅರ್ಥ ಆಯ್ತಾ? ನಾನ್ ಆಗಿದ್ಕೆ ಇಷ್ಟೊತ್ತು ಒದ್ದಾಡಿ ಧೈರ್ಯವಾಗಿ ಇಲ್ಲೇ ಇದ್ದೀನಿ. ಅದೇ ನೀನ್ ಮೊದ್ಲು ನೋಡಿದಿದ್ರೆ ಓಡೋಗಿ ಕಿಟಕಿಯಿಂದ ಬಿದ್ದು ಸಾಯ್ತಿದ್ದೆ. ಈಗ ಹೋಗಿ ನಿಮ್ಮ ಅಪ್ಪನ್ಗೆ, ಹೊರಗಡೆಯಿಂದ ಬಾಗ್ಲಾಕಿದ್ದಾನಲ್ಲ ಆ ಮಹಾನ್ ಭಾವನ್ಗೆ. ಈಗೇನ್ ಮಾಡ್ತೀಯಾ? ಬಾಯ್ ಬಡ್ಕೋ, ಲಬ ಲಬ ಅಂತ ಬಡ್ಕೋ. ಒಕ್ಕರ್ಸ್ಕೊಂಡಿದ್ದಾನಲ್ಲ ನಿಮ್ಮಪ್ಪ, ಅವ್ನ್ ಕರ್ಸಿ ಬಾಗಿಲ್ ತಗ್ಸು. ಇಲ್ಲಿಂದ ಓಡೋಗ್ಬೇಕು. ಆಮೇಲೆ ಯಾರನ್ನಾದ್ರೂ ಆವಿಡಿಯವ್ರನ್ನ ಕರ್ಸಿ ಆವಿಡಿಸ್ಬೇಕು. ಬೇಗ ಈಗ ಹೇಳು, ನನ್ನನ್ನು ಬಿಟ್ಟು ದೂರ ಹೋಗಕ್ಕಾಗತ್ತಾ? ಆ ಕಾಳ ಸರ್ಪದ ಹತ್ರ ಕೀಟ್ಲೆ ಮಾಡಕ್ಕಾಗತ್ತಾ? ನೋಡು, ಇಲ್ಲಿ ನಿನ್ ದಿಮಾಗ್ ತೋರ್ಸ್ಬೇಡ, ಇಬ್ರು ಪ್ರಾಣನೂ ಹೋಗ್ಬಿಡುತ್ತೆ. ಏ ಏ ಏ ಏ ಗೀತಾ, ಏನ್ ಮಾಡ್ತಿದ್ಯಾ? ಅಯ್ಯೋ ಅಯ್ಯಯ್ಯೋ! ಏನ್ ಮಾಡ್ತಿದ್ಯಾ? ಬೇಡ ನೋಡು, ನಾಗರಾವದು ವಿಷ. ಗೀತಾ ಪ್ಲೀಸ್, ಬೇಡ ಗೀತಾ, ನನ್ ಮಾತ್ ಕೇಳು. ಬೇಡ, ಕಚ್ಚುತ್ತೆ ಕಚ್ಚುತ್ತೆ ಗೀತಾ, ವಿಷ ಅದು. ಏಯ್ ನೋಡೋ ಗೀತಾ, ಪ್ಲೀಸ್ ಈ ಕಡೆ ತಗೊಂಬರ್ಬೇಡ. ನೋಡು ಪ್ಲೀಸ್, ಅದನ್ನ ಆಚೆ ತಗೊಂಡೋಗೆಲ್ಲ ಬಿಟ್ಬಿಡು ಪ್ಲೀಸ್. ಏಯ್ ಏಯ್, ಏನು ಮಾಡ್ತಿದ್ಯಾ? ಭಯ ಆಗ್ತಿಲ್ವಾ ನಿಂಗೆ? ಹೂ ಅಡಗಿತ್ತಿನ ಹಾವು ಅಡಗಿತ್ತಿನ? ಯಾವುದೇ ಪ್ರಾಣಿ ಏನಾದ್ರೂ ಮಾಡಿದ್ರೆ ಮಾತ್ರ ತೊಂದರೆ ಕೊಡುತ್ತೆ ವಿಜಯ್. ಏನು ಮಾಡದೇ ಇದ್ರು ತೊಂದರೆ ಕೊಡೋದು ಮನುಷ್ಯರು ಮಾತ್ರ. ಇಷ್ಟಕ್ಕೂ ಇದು ಹಲ್ಕಿತ್ತಿರೋ ಹಾವು. ಇದನ್ನ ಯಾರೋ ಪ್ಲಾನ್ ಮಾಡೇ ಬಿಟ್ಟಿದ್ದಾರೆ. ಸುಮ್ನೆ ಇದ್ಯಾಕ್ ಬರುತ್ತೆ? ಇದು ನಿಮ್ಮ ಅಮ್ಮನ್ ಪ್ಲಾನ್. ಏಯ್, ಮೊದ್ಲದನ್ನ ಆಚೆ ಬಿಸಾಕೋ. ಗೀತಾ ಪ್ಲೀಸ್ ಪ್ಲೀಸ್, ಗೀತಾ ಪ್ಲೀಸ್. ಏನ್ ಮಾಡ್ತಿದ್ಯಾ? ನೋಡೋ, ಈ ಕಡೆ ತರಬೇಡ, ಆ ಕಡೆ ಹೋಗೋ. ಬೇಡ ಬೇಡ, ಪ್ಲೀಸ್ ಪ್ಲೀಸ್. ಏ ಗೀತಾ, ವಿಷಯ ಇದೆ ಕಣೆ, ಹುಷಾರ.
ಗೀತಾ ಬರ್ಬೇಡ ನೋಡು ಪ್ಲೀಸ್, ಬರ್ಬೇಡ ಇಲ್ಲೇ ಹೋಗ್ಬಿಡು. ಪ್ಲೀಸ್ ಗೀತಾ ಎತ್ಕೊಂಡೋಗ ಪ್ಲೀಸ್, ಅಲ್ಲೆಲ್ಲ ಹಾಕೆ ಪ್ಲೀಸ್ ಪ್ಲೀಸ್ ಗೀತಾ. ಗೀತಾ ಎಲ್ಲೇ ಹೋಗ್ತಿದ್ಯಾ? ಇನ್ನೊಂದು 4 ಹೆಜ್ಜೆ ಕಣೆ. ಅಲ್ವೇ ಇಷ್ಟು ದಿವಸದಿಂದ ನಾನು ಜಾಗಿಂಗ್ ಮಾಡ್ತಾನೆ ಇದ್ದೀನಿ, ಆದ್ರೆ ತೂಕನೇ ಇಳಿಸಿಲ್ಲ ನೋಡು. ಎಲ್ಲಾಗುತ್ತೆ ಸಿಂಕು, ನೀನ್ ನಿಯತ್ತಾಗಿ ಜಾಗಿಂಗ್ ಮಾಡಕ್ಕಿಂತ ಜಾಸ್ತಿ ನಿಯತ್ತಾಗಿ ಬಕೆಟ್ ಅಲ್ಲಿ ತಿಂತೀಯಲ್ಲ. ಹೋಗ ತಿಂತಿರೋದು. ಆದ್ರೂ ಕೊಬ್ಬು ಜೋರಲ್ವೇನೆ ಸಿಂಕು? ಕೊಬ್ಬು ಡುಮ್ಗಿರೋರ್ಗ್ ಮಾತ್ರ ಅಲ್ಲ, ಸಣ್ಣಗಿರೋರ್ಗೂ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿನ್ ಫ್ರೆಂಡ್ ಗೀತಾ. ಆದ್ರೆ ನಿನ್ನೆ ರಾತ್ರಿ ಅವ್ರ ಕೊಬ್ಬು ಇಳಿದು ಹೋಗಿರುತ್ತೆ ಬಿಡು. ಹೇಗೆ? ಏಯ್, ನಿಮ್ಗೆಲ್ಲ ನಿನ್ನೆ ಅವ್ರ ಫಸ್ಟ್ ನೈಟ್ ಅನ್ನೋ ವಿಷಯ ಗೊತ್ತಿಲ್ವಾ? ಪಾಪ ನಿನ್ನೆ ಅವಳ ಕತೆ ಮುಗ್ದೋಗಿರುತ್ತೆ. ನಮ್ ವಿಜಯ್ ಗೀತಾಗೆ ಗೆಸ್ಟ್ ಹೌಸ್ ಅಲ್ಲಿ ವಾರ್ನ್ ಮಾಡಿದ, ಆದ್ರೆ ಟಚ್ ಮಾಡಿರ್ಲಿಲ್ಲ. ಆದ್ರೆ ಗೀತಾ ಜೀವನನ ಹಾಳು ಮಾಡಿರ್ತಾನೆ. ಒಟ್ನಲ್ಲಿ ಗೀತಾ ಜೀವನ ಹಾಳಾಗೋಯ್ತು, ಅವ್ಳ ಮಾನ ಕೂಡ ಹಾಳಾಗೋಯ್ತು. ಇನ್ನು ಅವನು ಗೀತಾಗೆ ಕೇರ್ ಕೂಡ ಮಾಡಲ್ಲ. ಅವ್ರ ಮನೇಲಿ ಅವಳನ್ನ ಕಸದ ತರ ನೋಡ್ತಾರೆ. ಈಗ ಗೀತಾನ ಮನೆಯಿಂದ ಒದ್ದೋಡ್ಸೋದು ಸುಲಭ, ಅವಳಿಗೆ ಜೀವನಾನೇ ಇಲ್ಲ. ಗೀತಾ ಅನ್ನೋ ತೂಳ್ನ ಕೊಡುವೆ ನಮ್ ವಿಜಯ್ ರಾಯಲ್ ಆಗಿ ಮದ್ವೆ ಆಗಿ ಫಾರಿನ್ಗೆ ಸುಯ್ ಅಂತ ಆರೋಗ್ತಾನೆ. ಗೀತಾಗೆ ಯಾಕೆ ಬೇಕಿತ್ತೀವಲ್ಲ? ಹಳೆಗಾದೆ ಸೌಕಲಾದ್ರು ಈ ಸಿಚುವೇಶನ್ಗೆ ಸರಿಯಾಗಿ ಹೊಂದುತ್ತೆ ಸೀಟೆ. ಮುಳ್ ಮೇಲ್ ಸೀರೆ ಬಿದ್ರು, ಸೀರೆ ಮೇಲ್ ಮುಳ್ ಬಿದ್ರು, ಹರಿಯೋದು ಸೀರೆನೆ. ಲೋ ಗಿರೀಶ, ನಿನಗ್ ಗೀತಾ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಸೀರೆ ಮುಳ್ಳಿನ ಮೇಲೆ ಬಿದ್ದ ತಕ್ಷಣ ಅಯ್ಯೋ ಹರಿಯುತ್ತೆ ಅಂತ ಒದ್ದಾಡೋಳಲ್ಲ ನಮ್ ಗೀತಾ. ಅದನ್ನ ಬಿಗಿ ಹಿಡ್ದು ಹಗ್ಗದ ತರ ತಿರುಗಿಸ್ಕೊಂಡು ಕೆಳಗಿರೋ ಮುಳ್ಳನ್ನ ಬೇರ್ ಸಮೇತ ಕಿತ್ತು ಬಿಸಾಕೋಳು. ಅಪಾಯ ಇರೋದು ಮುಳ್ಳಿಗೆ, ಅಂದ್ರೆ ನೀವು ವಿಜಿಗೆ. ಅವನಿಗೆ ಫಸ್ಟ್ ಹುಷಾರಾಗಿರಕ್ಕೆ ಹೇಳಿ. ಏಯ್, ಯಾವತ್ತೂ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಕಾನ್ಫಿಡೆನ್ಸು ನಮ್ ಗೀತದು ಅಂದ್ಮೇಲೆ ಅದು ಯಾವಾಗ್ಲೂ ಓವರ್ ಆಗೇ ಇರುತ್ತೆ. ಆದಷ್ಟು ಬೇಗ ಸೋಲೋ ಸುದ್ದಿ ಬರುತ್ತೆ, ಕಾಯ್ತಾ ಇರೆ. ಖಂಡಿತ ಬರುತ್ತೆ, ಸೋತಿರೋ ಸುದ್ದಿನೇ ಬರುತ್ತೆ. ಆದ್ರೆ ಅದು ನಿಮ್ ವಿಜಯ್ದು, ಅವನ್ನ ಸೋಲ್ಸಿ ಬಿಸಾಕೋದು ನಮ್ ಗೀತಾ. ತಂಗಿವ, ಏನಮ್ಮ ಇದು? ಆ BP ಬಂದು 1 ಗಂಟೆ ಮುಂಚೆನೇ ಡೋರ್ ಓಪನ್ ಮಾಡ್ಕೊಂಡು ಹೋದ. ಈಗ ನೋಡಿದ್ರೆ ನಿನ್ನ ಸೊಸೆ ಕೂದಲೆಲ್ಲ ಕೆದರಿಸ್ಕೊಂಡು ಹೋಗ್ತಿದ್ದಾಳೆ. ನಿನ್ನ ಮಗ ಇನ್ನೂ ಬಂದಿಲ್ಲ, ಒಳಗಡೆನೆ ಇದ್ದಾನೆ. ಒಳಗಡೆ ಲೈಲಾ ಏನಾದರೂ ನಿನ್ನ ಮಗನ್ನ... ಲೈಲಾ? ಹಾಂ, ಲೈಲಾ. ಹಾವಿನ ಹೆಸರು ಲೈಲಾ. ಅದೇನಾದ್ರೂ ವಿಜಿ ಕಚ್ಚಿರ್ಬೋದ ತೆಗೆವ? ಹಾಗೇನಾದ್ರೂ ಎಡವಟ್ಟಾಗಿದ್ರೆ ಅದೇ ಹಾವನ್ ಹುಡುಕೊಂಡು ಬಂದು ನಿನಗೆ ಕಚ್ಚಿಸ್ತೀನಿ ಅಣ್ಣ. ಹಬ್ಬನ ನಾಯಸ್ ಗಟ್ಟಿಯಾಗಿದೆ ನೋಡು, ಹೀರೋ ಬಂದ. ಮೊದ್ಲು ಅವನಿಗೆ ಏನಾಗಿದೆ ಅಂತ ನೋಡೋಣ. ಹೌದು ವಿಜಯ್, ಏನು ಆಗಿಲ್ಲ ತಾನೆ? ಹರಿ ಓಕೆ? ನಾನು ನಿನ್ನಮ್ಮ ರಾತ್ರಿ ಗಾಬರಿ ಬಿದ್ದೋಗಿದ್ವಿ ಕಣೋ. ಏನಾಯ್ತು ಏನಾಯ್ತು ಅಂತ ಮುಖ ತೋರಿಸು. ಇಲ್ಲ, ನೊರೆ ಬಂದಿಲ್ಲ.
ಹಾಗಾದ್ರೆ ಆವಿನ ಐಡಿಯಾ ನಿಂದ ಮಾಮ. ಅಲ್ಲ ವಿಜಯ್ ಅದು ನಿನ್ನ ಸೇಫ್ಟಿಗೋಸ್ಕರ ನಾನು ಮಾಡಿದ್ದು. ಆ ಗೀತಾ ಹೆದರ್ಕೊಳ್ಳಿ ಅಂತ. ಅವಳೇನ್ ಎದುರ್ಕೊಳೋದು? ಇಡೀ ರಾತ್ರಿ ಎದುರ್ಕೊಂಡು ಸತ್ತಿದ್ ನಾನು. ಹಾವು ಕಂಡ್ರೆ ನನಗಾಗಲ್ಲ ಅನ್ನೋದು ಗೊತ್ತಿಲ್ವಾ? ಇಲ್ಲ, ನನಗೆ ದೇವರನೇ ಗೊತ್ತಿರಲಿಲ್ಲ. ನಿನ್ನ ಅಮ್ಮ ಹೇಳೋ ತನಕ ಗೊತ್ತಿರಲಿಲ್ಲ ಕಣ ನನಗೆ. ಸಾರಿ ಬಿಡೋ. ಸಾರಿ ಅಂತೆ ಸಾರಿ. ಒಂದ್ ಸಾರಿ ಸರಿ ಹೋಗುತ್ತಾ? ರಾತ್ರಿ ಎಲ್ಲ ಕಣ್ಮೇಲೆ ರೆಪ್ಪೆ ಆಗದೆ ಎದ್ದು ಕೂತಿದ್ದೀನಿ ಗೊತ್ತಾ? ಅಂಗೈಯಲ್ಲಿ ಪ್ರಾಣ ಇಟ್ಕೊಂಡ್ ಕೂತಿದ್ದೆ. ಅಲ್ಲ ಗೀತಾ ಅವಳು ಆರಾಮಾಗಿ ಮಲಗಿ ಕೊರಕೆ ಹೊಡದ್ಲು. ಗಂಡು ಬೀರಿ ಅವಳು. ಅಲ್ಲ ಕಣೋ ವಿಜಯ್, ಅವಳಿಗೆ ಭಯ ಪಟ್ಟವನ್ ನಾನು ಅಂತ ಪಡ್ಕೊಂತಿಲ್ವಾ? ಪೊರ್ಕೆ ತರ ಒಂದ್ ಮೂಲೆಯಲ್ಲಿ ಸೇರ್ಕೊಂಡು ಕೌಚ್ಕೊಂಡ್ ಕೂತಿದ್ದೆ ಗೊತ್ತಾ? ನನಗ್ ಬರ್ತಾರ ಕೋಪಕ್ಕೆ ಮಾಮ ನಿನ್ನ. ನೋಡು ತಾಯಿ ಮುಖ ನೋಡು. ಅದಕ್ಕೆ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಪ್ರೀತಿ ಇದೆ ನನ್ನ ಮೇಲೆ. ವಿಜೇಶ್ ಹಾವೆಲ್ಲಿ ಹುಡ್ಕೊಂಡೋಗಿ ನೇಣ ಹಾಕೋ. ಸಾಕತ್ತು ಕಾಮಿಡಿ ಮಾಡ್ತಾರಲ್ಲ. ಸೀರಿಯಸ್? ನೀನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಅಲ್ಲ, ವಿಷಯ ಏನೋ ಆಗಿರ್ಬೋದು, ಆದ್ರೆ ನನ್ನ ಪ್ಲಾನ್ ಇಂದ ನಡಿಬೇಕಾಗಿರೋದು ನಡೆದಿಲ್ಲ, ಆಗ್ಬೇಕಾಗಿರೋದು ಆಗಿಲ್ಲ. ಭೇಷನ್ ಅಲ್ವಾ? ಮಗ ಬದುಕಿದಾನೆ, ಅದಕ್ಕೆ ನೀನ್ ಉಳ್ಕೊಂಡೆ. ಇಲ್ಲ ಅಂದಿದ್ರೆ ಇಷ್ಟ ಹೊತ್ತಿಗೆ ನಿನ್ ಹೆಣ ಹಾಲಲ್ಲಿ ಮಲ್ಗಿರ್ತಾ ಇತ್ತು.